ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಳೋದೇನಪ್ಪ ಅಂತಂದರೆ, ಕಷ್ಟ ನಮಗೆ ಏಂತು ಬರ್ತಿದೆ, ಒಳ್ಳೆಯವ್ರಿಗೆ ಏಂತು ಕಷ್ಟ ಬರ್ತಿದೆ, ಕೆಟ್ಟವ್ರಿಗೆ ಏಂತು ಕಷ್ಟ ಬರ್ತಿಲ್ಲ, ನಾವೇನು ಅಂಥದ್ದು ಮಾಡಿದ್ದೀವಿ, ಯಾಕೆ ದೇವರು ನಮ್ಮನ್ನ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾರೆ, ನಾವೇನು ಮಾಡಿದ್ದೀವಿ, ನಾವೇನು ಅಷ್ಟು ಕೆಟ್ಟವರ? ಅವರು ನೋಡ್ತಾನೆ ಈ ಕೆಟ್ಟ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೇಂತಕ್ಕೆ ಆ ಥರ ಒಳ್ಳೇದಾಗ್ತಿದೆ ಅಂತ ಸುಮಾರು ಆಲೋಚನೆಗಳು ನಮ್ಮ ತಲೆಯಲ್ಲಿ ಬರ್ತವೆ. ಈಗ ನಾನು ಹೇಳೋ ಒಂದು ಚಿಕ್ಕ ಕತೆ ಕೇಳಿ ಆಮೇಲೆ ಏನು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಇಬ್ಬರು ಫ್ರೆಂಡ್ ಇರ್ತಾರೆ. ಇಬ್ಬರು ಫ್ರೆಂಡು, ಅದು ಜೆಂಟ್ಸ್ ಅವರು. ಇಬ್ಬರು ಗಂಡಸರು ನಡ್ಕೋತಾ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿರ್ತಾರೆ. ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೋಗ್ತಿರ್ತಾರೆ. ಹೋಗೋ ದಾರಿನಲ್ಲಿ ಏನಾಗುತ್ತೆ, ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಮೂರನೇ ವ್ಯಕ್ತಿ ಬಂದು ಅವನ ಫ್ರೆಂಡನ್ನ ಕರೀತಾನೆ. ಬಾರೋ ಪಾರ್ಟಿ ಮಾಡೋಕ್ಕೆ ಹೋಗೋಣ ಬಾರೋ ಅಂತ ಕರೀತಾನೆ. ಇನ್ನೊಬ್ಬ ಏನು ಹೇಳ್ತಾನೆ, ಬೇಡ ಬಾರೋ, ನಾವು ದೇವಸ್ಥಾನಕ್ಕೆ ಅಂತ ಮನೆಯಿಂದ ಹೊರಟಿರೋದು, ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೀತಾನೆ. ಇಲ್ಲಪ್ಪ ನಾನು ಹೋಗಲ್ಲ, ನಾನು ದೇವಸ್ಥಾನಕ್ಕೆ ಅಂತ ಹೋಗೋಕ್ಕೆ ಅಂತ ನಾನು ಮನೆಯಿಂದ ಹೊರಗಡೆ ಬಂದಿರೋದು, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ನಾನು ಬರೋದಿಲ್ಲ, ಇದೆಲ್ಲ ಕೆಟ್ಟ ಕೆಲಸ, ಬೇಡ ಬಾ ಅಂತ ಕರೀತಾನೆ. ಇಲ್ಲ ಹೋಗೋ, ನಾನು ಹೋಗ್ತೀನಿ, ನೀನು ಬಾ ಅಂತಾನೆ. ಇಲ್ಲ ನಾನು ಬರೋದಿಲ್ಲ ಅಂದ್ಬಿಟ್ಟು ಇವನು ಪಾಡಿಗೆ ಇವನು ದೇವಸ್ಥಾನಕ್ಕೆ ಹೋಗ್ತಾನೆ. ಇವನು ಪಾಡಿಗೆ ಇವನು ಫ್ರೆಂಡ್ ಜೊತೇಲಿ ಪಾರ್ಟಿ ಮಾಡೋದಕ್ಕೆ ಹೋಗ್ತಾನೆ. ಅವನು ಕೆಟ್ಟ ಕೆಲಸದ ದಾರಿ ಹಿಡಿತಾನೆ, ಇವನು ಒಳ್ಳೆ ಕೆಲಸದ ದಾರಿ ಹಿಡಿತಾನೆ. ಇಬ್ಬರನ್ನಲ್ಲೂ ಏನು ವ್ಯತ್ಯಾಸ ಅಂತಂದರೆ, ಇವನು ಕೆಟ್ಟ ಕೆಲಸಕ್ಕೆ ಹೋಗಿರ್ತಾನಲ್ಲ, ಫ್ರೆಂಡ್ಗಳ ಜೊತೆ ಪಾರ್ಟಿ ಕೆಲಸ ಮಾಡೋಕ್ಕೆ ಹೋಗಿರ್ತಾನಲ್ಲ, ಪಾರ್ಟಿನಲ್ಲೂ ಸಹ ಅವನು ಎಂಜಾಯ್ ಮಾಡ್ತಿರಲ್ಲ. ಅಯ್ಯೋ ನಾನು ತಪ್ಪು ಮಾಡಿದ್ನೇನೋ, ನಾನು ಹೋಗ್ಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ನಾನು ಮನೆಯಿಂದ ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಲೇ ನಾನು ಬಂದೆ. ಆದರೆ ಮಧ್ಯ ದಾರಿನಲ್ಲಿ ಇನ್ನೊಬ್ಬ ನನ್ನ ಗೆಳೆಯ ಕರೆದ, ನಾನು ಅವನ ಜೊತೆ ಬಂದ್ಬಿಟ್ಟೆ. ಈ ಥರ ಒಂದು ಕೆಟ್ಟ ಕೆಲಸ ಮಾಡೋದಕ್ಕೆ ನಾನು ಬಂದ್ಬಿಟ್ಟೆ ಅಂತ ಅವನ ಮನಸ್ಸು ಕೊರಗ್ತಾ ಇರುತ್ತೆ. ಅವನಿಗಲ್ಲಿದ್ರೂ ಅವನ ಮನಸ್ಸು ಅವನ ಹತ್ರ ಇರೋದಿಲ್ಲ. ಆ ಥರ ಒಂದು ಗಿಲಿಟ್ ಕಾಡ್ತಾ ಇರುತ್ತೆ. ಇನ್ನೊಬ್ಬ ವ್ಯಕ್ತಿ, ಅವನು ದೇವಸ್ಥಾನಕ್ಕೆ ಹೋಗಿರ್ತಾನಲ್ಲ, ದೇವ್ರ ಮುಂದೆ ನಿಂತ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಿರ್ತಾನೆ, ಪೂಜೆ ಮಾಡಿಸ್ತಾ ಇರ್ತಾನೆ, ಪ್ರಾರ್ಥನೆ ಮಾಡ್ತಿರ್ತಾನೆ. ಆದರೆ ಅವನ ತಲೆಯಲ್ಲಿ ಏನು ಯೋಚನೆ ಅಂದರೆ, ಅಯ್ಯೋ ನನ್ನ ಫ್ರೆಂಡು ಕರೆದೆ, ಅವ್ನು ಬರಲಿಲ್ಲ, ನಾನು ಹೋಗ್ಬೇಕಿತ್ತೇನೋ, ನಾನು ಅಲ್ಲಿಗೆ ಹೋಗ್ಬೇಕಿತ್ತು, ಅವ್ರ ಜೊತೆ ಪಾರ್ಟಿ ಮಾಡೋದಕ್ಕೆ ಹೋಗ್ಬೇಕಿತ್ತು, ಎಂಥ ಟೈಮ್ ಮಿಸ್ ಮಾಡಿಕೊಂಡೆ ಅಂತ ಅವನ ಮನಸ್ಸು ದೇವಸ್ಥಾನದಲ್ಲಿಲ್ಲ. ದೇವ್ರ ಮುಂದೆ ನಿಂತ್ಕೊಂಡು ಅವ್ನು ಕಣ್ಣು ಮುಚ್ಚಿ ಅವನು ಬೇಡ್ತಿದ್ದಾನೆ. ಆದರೆ ಅವನ ಮನಸ್ಸು ಅಲ್ಲಿಲ್ಲ. ಅವನ ಮನಸ್ಸಿರೋದಿಲ್ಲಿ ಅಲ್ಲಿ. ಅವನು ಪಾರ್ಟಿ ಮಾಡೋಕ್ಕೆ ಹೋಗಿರೋನ ಮನಸ್ಸಿರೋದಿಲ್ಲಿ ದೇವಸ್ಥಾನದಲ್ಲಿ. ಇಬ್ರಿಗೂ ನೋಡ್ರಿ ಇದೇ ವ್ಯತ್ಯಾಸ. ಏನು ಮಾಡ್ತಾರೆ, ಬಂದ್ಬಿಡ್ತಾರೆ ಇಬ್ಬರು ಬರ್ತಾರೆ. ಅವ್ರವ್ರ ಕೆಲಸಗಳನ್ನ ಮುಗಿಸ್ಕೊಂಡು, ಇವರು ದೇವಸ್ಥಾನ ಮುಗಿಸ್ಕೊಂಡು ಈ ವ್ಯಕ್ತಿ ಬರ್ತಾರೆ. ಇನ್ನೊಬ್ಬ ವ್ಯಕ್ತಿ ಅವನ ಪಾರ್ಟಿ ಮುಗಿಸ್ಕೊಂಡು ಆ ವ್ಯಕ್ತಿ ಬರ್ತಾನೆ. ಅವತ್ತಿನ ದಿನ ಮುಗೀತು. ಮರುದಿನ ಏನಾಗುತ್ತೆ ಅಂದರೆ, ಇಬ್ಬರು ಜೊತೆಯಲ್ಲಿ ಎಲ್ಲೋ ಹೊರಗಡೆ ಹೋಗ್ತಿರ್ತಾರೆ. ಹೊರಗಡೆ ಹೋಗ್ಬೇಕಾದ್ರೆ ಇಬ್ರಿಗೂ ಆಕ್ಸಿಡೆಂಟಾಗಿ ಇಬ್ಬರು ಸತ್ತೋಗ್ತಾರೆ. ಇಬ್ಬರು ಅಲ್ಲೇ ಸತ್ತೋದ್ಮೇಲೆ ಏನಾಗುತ್ತೆ ಅಂದರೆ, ಈ ದೇವಸ್ಥಾನಕ್ಕೆ ಹೋಗಿರ್ತಾರಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಂಥ ವ್ಯಕ್ತಿ ನರ್ಕಕ್ಕೆ ಹೋಗ್ತಾನೆ. ಪಾರ್ಟಿ ಮಾಡೋಕ್ಕೆ ಹೋಗಿರ್ತಾನಲ್ಲ ಆ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾನೆ. ಎಂಥ ವಿಪರಿಚಿತ ಅಲ್ವಾ? ಒಳ್ಳೆ ಕೆಲಸಕ್ಕೆ ಹೋದವನು, ದೇವಸ್ಥಾನಕ್ಕೆ ಹೋದವನು ನರಕಕ್ಕೆ ಹೋಗ್ತಾನೆ, ಕೆಟ್ಟ ಕೆಲಸಕ್ಕೆ ಹೋದವನು, ಪಾರ್ಟಿ ಮಾಡೋಕ್ಕೆ ಹೋದವನು ನರಕಕ್ಕೆ ಹೋಗ್ತಾನೆ. ಏನು ವಿಚಿತ್ರ ಅಲ್ವಾ? ಇದೆಲ್ಲ ಏನು ಅಂತ ಕೇಳೋದಾದರೆ, ಕೇಳ್ತಾನೆ, ದೇವಸ್ಥಾನಕ್ಕೆ ಹೋದವನು ಕೇಳ್ತಾನೆ, ಯಾರನ್ನ ಯಮರಾಯನ ಕೇಳ್ತಾನೆ, ನಾನು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗಿದ್ದೆ, ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡೋದಕ್ಕೆ ಹೋಗಿದ್ದೆ, ನನ್ನ ನರಕಕ್ಕೆ ಕರ್ಕೊಂಬಂದಿದ್ದೀರಾ. ಅವನು ಪಾರ್ಟಿ ಮಾಡೋದಕ್ಕೆ ಹೋದ, ಕೆಟ್ಟ ಕೆಲಸ ಮಾಡೋದಕ್ಕೆ ಹೋದ, ಅವನ್ನ ಸ್ವರ್ಗಕ್ಕೆ ತಗೊಂಡೋಗಿ ಬಿಟ್ಟಿದ್ದೀರಾ, ಇದು ಸರಿನಾ ಅಂತ ಪ್ರಶ್ನೆ ಮಾಡ್ದ. ಯಾರು? ದೇವಸ್ಥಾನಕ್ಕೆ ಹೋಗಿದ್ದಂಥ ವ್ಯಕ್ತಿ ಪ್ರಶ್ನೆ ಮಾಡ್ದ ಯಮರಾಜನ. ಅದಕ್ಕೆ ಯಮರಾಯ ಹೇಳ್ತಾರೆ, ನೀನು ದೇವಸ್ಥಾನದಲ್ಲಿದ್ರೂ ನಿನ್ನ ಮನಸ್ಸು ನಿನ್ನ ಹತ್ರ ಇರಲಿಲ್ಲ, ನಿನ್ನ ದೇಹ ಮಾತ್ರ ದೇವಸ್ಥಾನದಲ್ಲಿತ್ತು, ನಿನ್ನ ಮನಸ್ಸೆಲ್ಲ ಪಾರ್ಟಿನಲ್ಲಿತ್ತು. ಯಾವ ಹುಡುಗರು ಸೇರ್ಕೊಂಡೆಲ್ಲ ಎಂಜಾಯ್ ಮಾಡ್ತಿದ್ರು ಅಲ್ಲಿತ್ತು ನಿನ್ನ ಮನಸ್ಸು. ಆ ವ್ಯಕ್ತಿ ಮನಸ್ಸು, ಅವನು ದೇಹ ಅಲ್ಲಿದ್ರೂ ಪಾರ್ಟಿ ಮಾಡ್ತಾ ಇದ್ರೂ, ಆದರೆ ಅವನ ಮನಸ್ಸೆಲ್ಲ ಇಲ್ಲಿತ್ತು. ಅಯ್ಯೋ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ, ಪೂಜೆಗೆ ಹೋಗ್ಬೇಕಾಗಿತ್ತಲ್ಲ, ನನ್ನ ಫ್ರೆಂಡ್ ಕರೆದ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅವನ ದೇಹ ಅಲ್ಲಿದ್ರೂ ಅವನ ಮನಸ್ಸು ದೇವಸ್ಥಾನದಲ್ಲಿತ್ತು. ಅದಕ್ಕೆ ನಾನು ಸ್ವರ್ಗ ಕಳಿಸಿದ್ದೀನಿ, ನಿನ್ನನ್ನು
ನರ್ಕಕ್ಕೆ ಕಳಿಸಿರೋದು ನಾನು. ನೋಡಿ, ಇಬ್ರಿಗೂ ಇರೋದು ಇದೇ ವ್ಯತ್ಯಾಸ, ಇಷ್ಟೇ ವ್ಯತ್ಯಾಸ. ನಾವು ವ್ಯಕ್ತಿ ಎಲ್ಲಿದ್ದೀವಿ, ನಮ್ಮ ದೇಹ ಎಲ್ಲಿದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮನಸ್ಸು ಎಲ್ಲಿದೆ ಅನ್ನೋದು ಮುಖ್ಯ. ಅದ್ರ ಮೇಲ್ಗಡೆ ನಿಮ್ಮನ್ನು ಸ್ವರ್ಗ ನರಕ ಅಂತ ನಾನು ತೀರ್ಮಾನ ಮಾಡಿ ಕಳಿಸಿರೋವಂಥದ್ದು ಅಂತ ಯಮರಾಯ ಈ ದೇವಸ್ಥಾನಕ್ಕೆ ಹೋಗಿದ್ದಂಥ ವ್ಯಕ್ತಿಗೆ ತಿಳಿಸಿ ಹೇಳ್ತಾರೆ. ನೋಡಿ, ನಾವಿಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಇದೊಂದು ಚಿಕ್ಕ ಕಥೆನ ನಾವು ಅರ್ಥಕೊಂಡ್ಬಿಟ್ರೆ ಯಾರೂ ಅಷ್ಟೇ ನಮ್ಮ ದೇಹ ಹೊಂದುತ್ತವ, ನಮ್ಮ ಮನಸ್ಸು ಹೊಂದುತ್ತವ ಅನ್ನೋದು ಸಹ ನಮ್ಮ ಮನಸ್ಸಲ್ಲಿ ಒಂದು ಕೆಟ್ಟ ಆಲೋಚನೆ ಅನ್ನೋದು ಬರೋದಿಲ್ಲ. ಏಕೆಂದರೆ ನಾವು ದೇವ್ರ ಮುಂದೆ ಕೂತ್ಕೊಂಡು ನಾವು ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ಅಷ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ದೇವ್ರನ್ನ ನಾನು ಇವತ್ತು ದೇವ್ರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷಗಳ ಕಾಲ ದೇವ್ರ ಮುಂದೆ ಕೂತ್ಕೊಂಡು ನನ್ನ ಮನಸ್ಸಿನ ಭಾರನೆಲ್ಲ ಕಳ್ಕೋಬೇಕು, ನನಗೆ ಅನಿಸಿದ್ದನ್ನು ನಾನು ದೇವ್ರ ಮುಂದೆ ಹೇಳ್ಕೋಬೇಕು, ದೇವ್ರನ್ನ ನಾನು ಕೇಳ್ಕೋಬೇಕು ಅಂತ ಎಷ್ಟು ಸಂಭ್ರಮ ಸಡಗರದಿಂದ ನಾವು ಒಂದು ಪೂಜೆ ಅನ್ನೋದನ್ನು ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಚಂಚಲ ಆ ಕಡೆ ಈ ಕಡೆ ಡೈವರ್ಟ್ ಆಗ್ತಿರುತ್ತೆ. ಎಲ್ಲೋ ಇರುತ್ತೆ, ನಮ್ಮ ಮನಸ್ಸು ಎಲ್ಲೋ ಹೋಗ್ತಿರುತ್ತೆ, ಇನ್ನೆಲ್ಲೋ ಇರುತ್ತೆ. ಈ ಥರ ಪರೀಕ್ಷೆ ಮಾಡಿ ಎಲ್ರಿಗೂ ಈ ಥರ ಒಂದು ಅನುಭವ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಥರ ಆಗುತ್ತೆ. ಆವಾಗ ಏನು ಮಾಡಬೇಕು ಅಂತಂದರೆ, ಫಸ್ಟು ನಾವು ಪೂಜೆ ಮಾಡಬೇಕಾದ್ರೆ ವಿಘ್ನೇಶ್ವರನ ಪೂಜೆ ಮಾಡಬೇಕು. ವಿಘ್ನೇಶ್ವರನ ಪೂಜೆ ಮಾಡಿ, ನಾನು ಈ ಪೂಜೆ ಮಾಡ್ತೀನಿ, ಯಾವ ವಿಘ್ನಗಳನ್ನೂ ಕೊಡಬೇಡ, ನನ್ನ ತಲೆಯಲ್ಲಿ ಬೇಡದೇ ಇರೋ ವಿಷಯನೆಲ್ಲ ಕಿತ್ತು ಬಿಸಾಕ್ಬಿಡು, ಬೇಡದೇ ಇರೋ ಯೋಚನೆನೆಲ್ಲ ನನ್ನ ಮನಸ್ಸಲ್ಲಿ ಕೊಡಬೇಡ ನೀನು ಅಂತ ವಿಘ್ನೇಶ್ವರಂಗೆ, ನಮ್ಮ ಮನೆ ದೇವ್ರಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಇವರಿಬ್ಬರಲ್ಲಿ ಕೇಳ್ಕೋಬೇಕು. ಮನೆ ದೇವ್ರ ಹತ್ರ, ವಿಘ್ನೇಶ್ವರನ ಹತ್ರ ಕೇಳ್ಕೋಬೇಕು. ನಾನು ಒಂದು ಭಕ್ತಿಯಿಂದ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಾನು ಕಣ್ಣು ಮುಚ್ಚಿ ಕೂತಾಗ ನನ್ನ ತಲೆಯಲ್ಲಿ ಆ ಥರ ಈ ಥರ ಬೇಡದಿರೋ ಆಲೋಚನೆಗಳೆಲ್ಲ ಬರುತ್ತೆ. ನನ್ನ ದೇಹ ಮಾತ್ರ ಇಲ್ಲಿರುತ್ತೆ, ನನ್ನ ಮನಸ್ಸು ಇನ್ನೆಲ್ಲೋ ಇರುತ್ತೆ. ಆ ಥರ ಎಲ್ಲ ಮಾಡಬೇಡ ನನ್ನಪ್ಪ ವಿಘ್ನೇಶ್ವರ ಅಂತ ವಿಘ್ನೇಶ್ವರನ, ನಮ್ಮ ಮನೆ ದೇವ್ರನ್ನ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರಲ್ಲಿ ಕಣ್ಣಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ದೇವ್ರ ಕಣ್ಣುಗಳು ನಮ್ಮ ಕಣ್ಣು ಮುಂದೆ ಬರಬೇಕು. ಆ ದೇವ್ರ ಮುಖ ಅನ್ನೋದು ನಮ್ಮ ಕಣ್ಣು ಮುಂದೆ ಬರಬೇಕು. ಆವಾಗ ನಾವು ಒಂದು ಸಂಕಲ್ಪ ಅನ್ನೋದು ನಾವು ಮಾಡ್ಕೋಬೇಕು. ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಕೇಳ್ಕೋಬೇಕು. ಕೇಳ್ಕೊಂಡಿದ್ದ ನಂತರ ರಾಘವೇಂದ್ರ ಸ್ವಾಮಿ ಕೇಳ್ಕೊಳ್ಳಿ. ರಾಘವೇಂದ್ರ ಸ್ವಾಮಿ ಮಂತ್ರ ಹೇಳಿ, ಕಣ್ಣು ಮುಚ್ಚಿ ರಾಘವೇಂದ್ರ ಸ್ವಾಮಿ ಮುಖನ ನಿಮ್ಮ ಮುಂದೆ ಬರ್ಸ್ಕೊಳ್ಳಿ. ನೀವು ಸುಮಾರು ಒಂದು 15 ದಿವಸ, 1 ತಿಂಗಳು ಈ ಥರ ಮಾಡ್ತಾ ಬನ್ನಿ. ನೀವೊಂದು 15 ದಿವಸ, ಒಂದು 3 ವಾರ 4 ವಾರ ಈ ಥರ ಮಾಡ್ತಾ ಬನ್ನಿ. ಖಂಡಿತ ಬೇಡದಿರೋ ವಿಷಯ, ಬೇಡದಿರೋ ಆಲೋಚನೆಗಳು ಯಾವುದೂ ಅಷ್ಟೇ ಇರೋದಿಲ್ಲ. ನಮ್ಮಪ್ಪ ರಾಘವೇಂದ್ರ ಸ್ವಾಮಿ ಮುಖನ ನಿಮ್ಮ ಎದುರುಗಡೆ ತಗೊಳ್ಳಿ, ಕಣ್ಣು ಮುಚ್ಚಿ ನಿಮ್ಮ ಎದುರುಗಡೆ ತಗೊಂಡು ನೀವು ಪ್ರಾರ್ಥನೆ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಈ ಥರ ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದ ನಂತರ ನಿಮ್ಮ ಮನಸ್ಸಲ್ಲಿ ಏನಿದೆ, ನಿಮ್ಮ ಅನಿಸಿಕೆ ಏನಿದೆ, ನಿಮ್ಮ ಬೇಡಿಕೆ ಏನಿದೆ ಅದನ್ನು ನಮ್ಮ ಅಪ್ಪನ ಹತ್ರ ಕೇಳ್ಕೊಳ್ಳಿ, ರಾಘಪ್ಪನ ಹತ್ರ ಕೇಳ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಈ ಥರ ಒಂದು 2 ವಾರ 3 ವಾರ 4 ವಾರ ನೀವು ಮಾಡ್ತಾ ಬನ್ನಿ. ನೀವು ಫಸ್ಟು ವಿಘ್ನೇಶ್ವರಂಗೆ, ಮನೆ ದೇವ್ರಿಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನನ್ನ ತಲೆಯಲ್ಲಿ ಏನಾದರೂ ಬೇಡದಿರೋ ಆಲೋಚನೆಗಳಿದ್ದರೆ ನನ್ನಪ್ಪ ತೆಗ್ದಾಕ್ಬಿಡು. ನನ್ನ ದೇಹ ಇಲ್ಲಿದೆ, ಮನಸ್ಸು ಎಲ್ಲೆಲ್ಲೋ ಹೋಗ್ತಿದೆ, ನಾನು ಮನಸ್ಪೂರ್ವಕವಾಗಿ ನಿನ್ನ ಪೂಜೆ ಮಾಡಬೇಕು, ನಿನ್ನ ಆರಾಧಿಸ್ಬೇಕು ಅಂತ ಬಂದೆ. ನಾನು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನನ್ನ ಮನಸ್ಸಲ್ಲಿ ಬೇಡದಿರೋದೆಲ್ಲ ಬರುತ್ತೆ ನನ್ನಪ್ಪ ಅಂತ ಕಣ್ಣು ಮುಚ್ಚಿ ರಾಘವೇಂದ್ರ ಸ್ವಾಮಿ 1 ಸತಿ ಸ್ತೋತ್ರ ಹೇಳ್ಕೊಳ್ಳಿ. ನಿಮ್ಗೆ ಸಾಧ್ಯವಾದಷ್ಟು ಸತಿ ಸ್ತೋತ್ರ ಹೇಳಿ. ಕಣ್ಣು ಮುಚ್ಚಿ ನಮ್ಮಪ್ಪನ್ನ ನೀವು ಕಣ್ಣಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ 100ಕ್ಕೆ 100 ಸತ್ಯ ಇದು. ಏಕೆಂದರೆ ಇದು ನನ್ನ ಅನುಭವದ ಮಾತಿದು. ಈ ಥರ ನಾನು ಹೇಳಿದ ಥರ ನೀವು 2 ವಾರ 3 ವಾರ ಮಾಡ್ತಾ ಬನ್ನಿ. ತಾನಾಗೆ ಎಲ್ಲ ಸರಿಯಾಗುತ್ತೆ. ಬೇಡದಿರೋ ಆಲೋಚನೆಗಳು ಯಾವಾಗಲೂ ಸಹ ಬರೋದಿಲ್ಲ. ಆಮೇಲೆ ನೀವೇ ಹೇಳ್ತೀರಾ, ಹೌದು ಅವ್ರು ಹೇಳಿ ಸರಿ ಅಂತ ನೀವೇ ಯೋಚನೆ ಮಾಡ್ತೀರಾ. ನಾನು ಈ ವಿಡಿಯೋ ಮುಖಾಂತರ ನಿಮಗೆ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆನ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ನಾನು ಹೇಳ್ಕೊಂಡೆ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ, ನೀವು ಕೇಳಿದಂಥ ವರ ಕೊಟ್ಟು ರಾಯರು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ.